ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಬ್ರಾಂಚ್ ಅಕೌಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ಒಂದಷ್ಟು ಥಿಯರಿ ಆಸ್ಪೆಕ್ಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಆ ಥಿಯರಿಯನ್ನು ಹೇಳ್ಕೊಂಡು ನಂತರದಲ್ಲಿ ನಾನು ನಿಮಗೆ ಬ್ರಾಂಚ್ ಅಕೌಂಟ್ ಅಂದರೆ ಏನು, ಫಾರ್ಮೇಟ್ ಹೇಗಿರುತ್ತೆ, ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಬ್ರಾಂಚ್ ಅಕೌಂಟ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ ಅವರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಸೇಲ್ಸನ್ನು ಇನ್ಕ್ರೀಸ್ ಮಾಡಬೇಕು, ಹಾಗೆ ಲಾಭವನ್ನು ಗಳಿಸಬೇಕು. ಸೇಲ್ಸ್ ಜಾಸ್ತಿ ಆದರೆ ಮಾತ್ರ ಲಾಭ ಆಗುತ್ತೆ. ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಬೇಕು, ಲಾಭ ಗಳಿಸಬೇಕು ಅನ್ನೋದು ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಊರು ಶೃಂಗೇರಿ, ನಂದು ಶೃಂಗೇರಿಯಲ್ಲಿ ಒಂದು ಬಿಸ್ನೆಸ್ ಇದೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನಂದೊಂದು ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತ ಅಂದ್ಕೊಳ್ಳೋಣ. ತುಂಬ ಚೆನ್ನಾಗಿ ಶೃಂಗೇರಿಯಲ್ಲಿ ಚಿಪ್ಸ್ ವ್ಯಾಪಾರ ಆಗ್ತಾ ಇದೆ. ನನ್ನ ನೆಕ್ಸ್ಟ್ ಇಂಟೆನ್ಷನ್ ಏನಾಗಿರುತ್ತೆ, ಶೃಂಗೇರಿಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ, ಚೆನ್ನಾಗಿ ಲಾಭ ಆಗ್ತಾ ಇದೆ, ತುಂಬ ಡಿಮ್ಯಾಂಡ್ ಇದೆ. ಆವಾಗ ನಾನು ನೆಕ್ಸ್ಟ್ ನನ್ನ ಇಂಟೆನ್ಷನ್ ಏನಾಗಿರಬೇಕು ಅಂತಂದರೆ ಬೇರೆ ಬೇರೆ ಊರುಗಳಲ್ಲಿ ನನ್ನ ಶಾಪನ್ನು ವಿಸ್ತಾರ ಮಾಡಬೇಕು, ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು? ಬೇರೆ ಊರಲ್ಲಿ, ಫಾರ್ ಎಕ್ಸಾಂಪಲ್, ನಾನೀಗ ಬೆಂಗಳೂರಲ್ಲಿ ಒಂದು ಯೂನಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಒಂದು ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡಬೇಕು. ನನ್ನ ಹೆಡ್ ಆಫೀಸು, ಮೇನ್ ಯೂನಿಟ್ ಇರುವಂಥದ್ದು ಶೃಂಗೇರಿಯಲ್ಲಿ, ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಎರಡೂ ಕಡೆ ನಾನೇ ಇರಲಿಕ್ಕಾಗತ್ತಾ? ಇಲ್ಲ. ಬೆಂಗಳೂರಲ್ಲಿ ಒಂದಷ್ಟು ಜನ ಕೆಲಸಗಾರರನ್ನು ಇಟ್ಟು ಆ ಬ್ರ್ಯಾಂಚನ್ನು ನಡೆಸಬೇಕು. ಬೆಂಗಳೂರಿಗೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಚಿಪ್ಸನ್ನು ನಾನು ಅವರಿಗೆ ಕಳಿಸ್ಕೊಡ್ಬೇಕು. ನಮ್ಮ ಮೇನ್ ಬಿಸ್ನೆಸ್, ನಮ್ಮ ವ್ಯಾಪಾರ ಮಾಡುವಂಥ ಐಟಮ್ ಏನು, ಚಿಪ್ಸ್. ನಾನು ಎಕ್ಸಾಂಪಲ್ ಹೇಳಿರೋ ಹಾಗೆ ಚಿಪ್ಸ್ ಆಗಿರುತ್ತೆ. ಸೊ ನಾನು ಇಲ್ಲಿಂದ ಐಟಮ್ ಎಲ್ಲ ಕಳಿಸ್ಕೊಡ್ಬೇಕು. ಅಲ್ಲಿ ಎಲ್ಲ, ಫಾರ್ ಎಕ್ಸಾಂಪಲ್, ನಂದು ಅಲ್ಲಿ ಮೇನ್ ಬಿಲ್ಡಿಂಗ್ ಇಲ್ಲ ಅಂತಂದರೆ ಅಲ್ಲಿ ಬಾಡಿಗೆ ಕಟ್ಟಬೇಕು, ಅಲ್ಲಿ ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಅವೆಲ್ಲದನ್ನು ನಾನೇ ನೋಡ್ಕೊಳ್ಬೇಕು. ಹೆಡ್ ಆಫೀಸಿಂದನೇ ಅವೆಲ್ಲ ಎಕ್ಸ್ಪೆನ್ಸಸನ್ನು ಪೇಮೆಂಟ್ ಮಾಡಬೇಕು. ದೆನ್ ಅವ್ರು ಏನು ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಏನು ದುಡ್ಡು ಸಿಗುತ್ತೋ ಆ ದುಡ್ಡೆಲ್ಲ ಅವ್ರು ನನಗೆ ಬ್ರ್ಯಾಂಚಿಂದ ನನಗೆ ಕೊಡಬೇಕು. ಸೊ ಇದು ಬ್ರ್ಯಾಂಚ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಏನಕ್ಕೋಸ್ಕರ ನಾವಿಲ್ಲಿ ಆ ಬ್ರ್ಯಾಂಚಿಂದ, ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ಇರುವಂಥ ಯೂನಿಟಿಂದ ನನಗೆ ಪ್ರಾಫಿಟ್ ಆಗ್ತಾ ಇದೆಯಾ, ಲಾಸ್ ಆಗ್ತಿದೆಯಾ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ? ಅಲ್ಲಿ ನನಗೆ ಲಾಭ ಆಗಿದೆಯಾ, ನಷ್ಟ ಆಗಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ? ಬ್ರ್ಯಾಂಚ್ ಅಕೌಂಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇದು ಬ್ರ್ಯಾಂಚ್ ಅಕೌಂಟ್ನ ಫಾರ್ಮ್ಯಾಟ್. ಏನಕ್ಕೋಸ್ಕರ ಬ್ರ್ಯಾಂಚ್ ಅಕೌಂಟ್ ಮಾಡಬೇಕು? ಪರ್ಟಿಕ್ಯುಲರ್ ಆಗಿ ಒಂದು ಬ್ರ್ಯಾಂಚಿಂದ ನಮಗೆ ಪ್ರಾಫಿಟ್ ಆಗ್ತಾ ಇದೆಯಾ ಅಥವಾ ಲಾಸ್ ಆಗ್ತಾ ಇದೆಯಾ ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ ಬ್ರ್ಯಾಂಚ್ ಅಕೌಂಟ್ ಮಾಡಬೇಕು. ಸೊ ಏನೇ ಎಕ್ಸ್ಪೆನ್ಸಸ್ ಆದರೂ, ಆ ಪರ್ಟಿಕ್ಯುಲರ್ ಬ್ರ್ಯಾಂಚಿಂದ ಏನೇ ಎಕ್ಸ್ಪೆನ್ಸಸ್ ಆದರೂ ಡೆಬಿಟ್ ಸೈಡಿಗೆ ಬರೀಬೇಕು. ಇನ್ಕಮ್ ಆದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ? ಯೂಶುವಲಿ ಟ್ರೇಡಿಂಗ್ ಅಕೌಂಟಲ್ಲಿ ಹೇಗೆ ಮಾಡ್ತಾಯಿದ್ರು ಅದೇ ಥರನೇ ಫಸ್ಟು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ನೋಡಿ, ಈ 3 ಎಂಟ್ರಿ: ಓಪನಿಂಗ್ ಬ್ಯಾಲೆನ್ಸ್, 2 ಬ್ರಾಂಚ್ ಸ್ಟಾಕ್, 2 ಬ್ರಾಂಚ್ ಡೆಟಾರ್ಸ್, 2 ಬ್ರಾಂಚ್ ಪೆಟ್ಟಿ ಕ್ಯಾಶ್. ಇದನ್ನು ನೆನ್ಪಿಟ್ಕೊಳ್ಬೇಕು. ಯಾವುದೇ ಒಂದು ಬ್ರ್ಯಾಂಚ್ ಅವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅವ್ರ ಹತ್ರ ಸ್ಟಾಕ್ ಇರಲೇಬೇಕು. ಅದು ಬ್ರಾಂಚ್ ಸ್ಟಾಕ್, ಬ್ರಾಂಚ್ ಡೆಟಾರ್ಸ್, ಬ್ರಾಂಚ್ ಪೆಟ್ಟಿ ಕ್ಯಾಶ್. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಬೇಕು, ಲಾಸ್ಟಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀಬೇಕು. ಇವೆರಡನ್ನು ನೆನ್ಪಿಟ್ಕೊಳ್ಬೇಕು: ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಎಲ್ಲ ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಇನ್ನು ಉಳಿದಿರೋ ಅಂಥದ್ದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಬರೆದ್ರಾಯಿತು. ಸೊ ಬ್ರ್ಯಾಂಚ್ ಅವರು ವ್ಯಾಪಾರ ಮಾಡಬೇಕು ಅಂತಂದರೆ ಅವರಿಗೆ ಐಟಮ್ ಬೇಕೇ ಬೇಕು. ಐಟಮನ್ನು ಕಳಿಸ್ಕೊಡೋದು ಯಾರು ಅಂತಂದರೆ ಹೆಡ್ ಆಫೀಸ್. ಹೆಡ್ ಆಫೀಸವರು ಫಸ್ಟು ಐಟಮನ್ನು ಕಳಿಸ್ಬೇಕು. ಐಟಮನ್ನು ಕಳಿಸ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಬರೆಯೋದು. ಸೊ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತಂದರೆ ಹೆಡ್ ಆಫೀಸವರು ಬ್ರ್ಯಾಂಚಿಗೆ ಐಟಮನ್ನು ಕಳಿಸ್ತಾ ಇದ್ದಾರೆ. ಐಟಮ್ ಕಳಿಸ್ಲಿಕ್ಕೂ ಬ್ರ್ಯಾಂಚ್ ಅವ್ರು ದುಡ್ಡು ಕೊಡಲ್ಲ, ಸೇಲ್ ಆದಮೇಲೆ ದುಡ್ಡು ಕೊಡೋದು. ಕಳಿಸ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಡೆಬಿಟ್ ಸೈಡಿಗೆ ಟು ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಬರೆಯೋದು. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಬೇಕು. ಸೆಕೆಂಡ್ ಎಂಟ್ರಿ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಕೌಂಟ್. ನೆಕ್ಸ್ಟು ಬ್ರ್ಯಾಂಚಿನ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಯಾರು ನೋಡ್ಕೊಳ್ಬೇಕು ಅಂತಂದರೆ ಹೆಡ್ ಆಫೀಸ್ ಅವರೇ ನೋಡ್ಕೊಳ್ಬೇಕು. ನೋಡಿ, ಈ ಫಾರ್ಮೆಟನ್ನು ಹೆಡ್ ಆಫೀಸ್ ಪರ್ಸ್ಪೆಕ್ಟಿವಲ್ಲಿ ಮಾಡಬೇಕು. ಹೆಡ್ ಆಫೀಸ್ ಅವರಿಗೆ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ, ಹೆಡ್ ಆಫೀಸ್ ಅವ್ರ ಕೈಯಿಂದ ದುಡ್ಡು ಹೋಗ್ತಾ ಇದ್ದರೆ ಡೆಬಿಟ್ ಸೈಡಿಗೆ ಬರೀಬೇಕು. ಹೆಡ್ ಆಫೀಸ್ ಅವರಿಗೆ ದುಡ್ಡು ಬರ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಫಸ್ಟ್ ಎಂಟ್ರಿ ಓಪನಿಂಗ್ ಬ್ಯಾಲೆನ್ಸ್. ಅದಾದಮೇಲೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಗೂಡ್ಸನ್ನು ಕಳಿಸ್ಲೇಬೇಕು. ಬ್ರ್ಯಾಂಚ್ಗೆ ಗೂಡ್ಸನ್ನು ಕಳಿಸೋದು ಯಾರು? ಹೆಡ್ ಆಫೀಸ್ ಅವರು. ಗೂಡ್ಸ್ ಕಳಿಸ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನು ಡೆಬಿಟ್ ಸೈಡಿಗೆ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಕೌಂಟ್ ಅಂತ ಬರೆಯೋದು. ದೆನ್ ಬ್ರ್ಯಾಂಚಲ್ಲಿ ಒಂದಷ್ಟು ಖರ್ಚಾಗತ್ತೆ. ಬ್ರ್ಯಾಂಚಿನ ಬಿಸ್ನೆಸ್ ಮಾಡುವಂಥ ಜಾಗ ಓನ್ ಬಿಲ್ಡಿಂಗ್ ಇರಲಿಲ್ಲ ಅಂತಂದರೆ ಆ ಬಿಲ್ಡಿಂಗಿಗೆ ರೆಂಟನ್ನು ಪೇ ಮಾಡಬೇಕು. ಅಲ್ಲಿರೋಂಥ ವರ್ಕರ್ಸಿಗೆ ಸ್ಯಾಲ್ರಿಯನ್ನು ಪೇ ಮಾಡಬೇಕು. ದೆನ್ ಅಲ್ಲಿ ಬರುವಂಥ ಸಣ್ಣ ಪುಟ್ಟ ಖರ್ಚನ್ನು ನೋಡ್ಕೊಳ್ಬೇಕು. ಯಾರು ನೋಡ್ಕೊಳ್ಬೇಕು? ಎಲ್ಲ ಖರ್ಚನ್ನು ನೋಡ್ಕೊಳ್ಳುವಂಥದ್ದು ಹೆಡ್ ಆಫೀಸ್ ಅವರು. ಸೊ ಹೆಡ್ ಆಫೀಸ್ ಅವರಿಗೆ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಆ ಎಕ್ಸ್ಪೆನ್ಸಸ್ಸಿಗೆ, ಎಲ್ಲ ಬ್ರ್ಯಾಂಚಿನ ಎಕ್ಸ್ಪೆನ್ಸಸ್ಸಿಗೆ
ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನೋಡಿ, ಫಸ್ಟ್ ಎಂಟ್ರಿ ಓಪನಿಂಗ್ ಬ್ಯಾಲೆನ್ಸ್, ನೆಕ್ಸ್ಟ್ ಎಂಟ್ರಿ ಗೂಡ್ಸ್ ಕಳಿಸಿದ್ದಕ್ಕೆ ಒಂದು ಎಂಟ್ರಿ, ಬ್ರಾಂಚಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು ನೋಡ್ಕೊಳ್ತಿರೋದಕ್ಕೆ ಒಂದು ಎಂಟ್ರಿ. ಸರಿ, ನೀವೆಲ್ಲ ಐಟಮ್ ಎಲ್ಲ ಕಳಿಸಿದ್ದೀರಾ ಬ್ರಾಂಚಿಗೆ. ಆ ಐಟಮನ್ನು ಬ್ರಾಂಚವ್ರು ಏನು ಮಾಡಬೇಕು, ಬ್ರಾಂಚವರು ಆ ಐಟಮನ್ನು ಸೇಲ್ ಮಾಡಿ ಆದಂಥ ದುಡ್ಡನ್ನು ಹೆಡ್ ಆಫೀಸಿಗೆ ಕೊಡಬೇಕು. ಸೊ ಆ ದುಡ್ಡು ಹೆಡ್ ಆಫೀಸಿಗೆ ಇನ್ಕಮ್ ಆಗುತ್ತೆ. ಅದನ್ನು ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬೈ ಬ್ಯಾಂಕ್ ಅಕೌಂಟ್ ಎಂಟ್ರಿ ಯಾವುದು ಅಂತಂದರೆ, ನಾವೇನು ಬ್ರ್ಯಾಂಚಿಗೆ ಐಟಮನ್ನು ಕಳಿಸಿರ್ತೀವೋ ಆ ಐಟಮನ್ನು ಬ್ರ್ಯಾಂಚ್ ಅವರು ಸೇಲ್ ಮಾಡಿ ಅದರಿಂದ ಬರುವಂಥ ದುಡ್ಡನ್ನು ಕ್ಯಾಶ್ ಸೇಲ್ಸ್, ಅಂದರೆ ಏನಾದರೂ ಅವರು ನಾವು ಕೊಟ್ಟಿರೋಂಥ ಐಟಮನ್ನು ದುಡ್ಡಿಗೆ ವ್ಯಾಪಾರ ಮಾಡಿದರೆ, ಸಾಲಕ್ಕೆ ವ್ಯಾಪಾರ ಮಾಡಿದರೆ ಇಲ್ಲಿ ಈ ಫಾರ್ಮೇಟಲ್ಲಿ ಬರೀಲಿಕ್ಕಿಲ್ಲ, ಕ್ಯಾಶಿಗೆ ಮಾರ್ತಾ ಇದ್ದರೆ, ಹಾಗೆಯೇ ಏನಾದರೂ ಅವರಿಗೆ ಹಿಂದೆ ಯಾರಿಗಾದರೂ ಸಾಲ ಕೊಟ್ಟಿದ್ದು ಆ ಅಮೌಂಟ್ ಬರ್ತಾ ಇದ್ದರೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್ ಅಂತಂದರೆ ಹಿಂದೆ ಬೇರೆ ಯಾರೋ ಕಸ್ಟಮರ್ಸಿಗೆ ಸಾಲ ಕೊಟ್ಟಿದ್ರು, ನಾವು ಕೊಟ್ಟಿರೋಂಥ ಐಟಮನ್ನು ಸಾಲಕ್ಕೆ ವ್ಯಾಪಾರ ಮಾಡಿದ್ರು, ಅದರ ದುಡ್ಡು ಈಗ ಬರ್ತಾ ಇದೆ. ಸೊ ಇವೆರಡೂ ಕೂಡ ನಮಗೆ ಇನ್ಕಮ್, ಹೆಡ್ ಆಫೀಸಿಗೆ ಇವೆರಡು ಇನ್ಕಮ್ ಆಗುತ್ತೆ. ಹಾಗಾಗಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನೆಕ್ಸ್ಟ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ನೋಡಿ, ಡೆಬಿಟ್ ಸೈಡ್ನಲ್ಲಿ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ, ಕ್ರೆಡಿಟ್ ಸೈಡ್ನಲ್ಲಿ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ. ಒಂದು ವೇಳೆ ನಾವು ಕಳಿಸಿರೋಂಥ ಐಟಮ್ ಅವರಿಗೆ ಬೇಡವಾಗಿತ್ತು, ಅವರಿಗೆ ಇಷ್ಟ ಆಗಲಿಲ್ಲ, ಅಥವಾ ಅವ್ರ ಹತ್ರ ಉಳಿದಿದೆ ಅಂತ ಆದರೆ ಅವರು ಅದನ್ನು ಹೆಡ್ ಆಫೀಸಿಗೆ ವಾಪಸ್ ಕಳಿಸ್ತಾರೆ. ಹೆಡ್ ಆಫೀಸರು ಆ ಐಟಮನ್ನು ಇಲ್ಲೇ ಮೇಯ್ನ್ ಹೆಡ್ ಆಫೀಸ್ ಎಲ್ಲಿದೆಯೋ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಸೇಲ್ ಮಾಡಿಕೊಂಡು ಆ ಐಟಮಿನ ದುಡ್ಡನ್ನು ಪಡ್ಕೊಳ್ಬೋದು. ಸೊ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಯಾವಾಗ ಬರುತ್ತೆ ಅಂತಂದರೆ, ನಾವು ಕಳಿಸಿರುವಂಥ ಗೂಡ್ಸನ್ನು ಬ್ರಾಂಚ್ ಅವರು ರಿಟರ್ನ್ ಮಾಡಿದ್ರೆ ಹೆಡ್ ಆಫೀಸಿಗೆ ಇನ್ಕಮ್ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಬರೀಬೇಕು. ಡೆಬಿಟ್ ಸೈಡ್ನಲ್ಲಿ ಬರೆಯುವಂಥದ್ದು ಗೂಡ್ಸನ್ನು ಕಳಿಸಿದಾಗ, ಕ್ರೆಡಿಟ್ ಸೈಡ್ನಲ್ಲಿ ಬರೆಯುವಂಥದ್ದು ಬ್ರಾಂಚ್ ಅವರು ಗೂಡ್ಸನ್ನು ರಿಟರ್ನ್ ಮಾಡಿದಾಗ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ, ಹೇಗೆ ಓಪನಿಂಗ್ ಬ್ಯಾಲೆನ್ಸ್ ಬರೆದಿರ್ತೀರೋ ಅದೇ ಥರನೇ ಕ್ಲೋಸಿಂಗ್ ಬ್ಯಾಲೆನ್ಸು ಬರೀಬೇಕು. ಓಪನಿಂಗ್ ಬ್ರಾಂಚ್ ಸ್ಟಾಕಿಗೆ ಕ್ಲೋಸಿಂಗ್ ಬ್ರಾಂಚ್ ಸ್ಟಾಕ್, ಓಪನಿಂಗ್ ಬ್ರಾಂಚ್ ಡಿಟಾರ್ಸ್ಗೆ ಕ್ಲೋಸಿಂಗ್ ಬ್ರಾಂಚ್ ಡಿಟಾರ್ಸ್, ಓಪನಿಂಗ್ ಪೆಟ್ಟಿ ಕ್ಯಾಶ್ಗೆ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಈ 3 ಎಂಟ್ರಿಗೆ 3 ಎಂಟ್ರಿ ಇರಬೇಕು. ಬಟ್ ಕೆಲವೊಂದು ಎಂಟ್ರಿಗಳನ್ನು ನಾವಿಲ್ಲಿ ಬ್ರ್ಯಾಂಚ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ. ಅದು ಯಾವ್ಯಾವ ಎಂಟ್ರಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಕ್ರೆಡಿಟ್ ಸೇಲ್ಸ್ ನೋಡಿ, ABCD ಅಂತ ನೆನ್ಪಿಟ್ಕೊಳ್ಳಿ. ಅಲೋಯನ್ಸ್ ಟು ಬ್ರಾಂಚ್ ಡಿಟಾರ್ಸ್, A ಫಾರ್ ಅಲೋಯನ್ಸ್, B ಫಾರ್ ಬ್ಯಾಡ್ ಡೆಟ್, C ಫಾರ್ ಕ್ರೆಡಿಟ್ ಸೇಲ್ಸ್, D ಫಾರ್ ಡಿಸ್ಕೌಂಟ್. ಈ 4 ಎಂಟ್ರಿಯನ್ನು ನೀವು ಬ್ರಾಂಚ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ. ಹಾಗಾದರೆ ಈ 4 ಎಂಟ್ರಿಯನ್ನು ಎಲ್ಲಿ ಬರೀಬೇಕು? ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಂತ ಹೇಳಿ ಇನ್ನೊಂದು ಅಕೌಂಟ್ ಮಾಡಲಿಕ್ಕಿರುತ್ತೆ. ಸೊ ಈ ಅಕೌಂಟನ್ನು ಎಲ್ಲ ಪ್ರಾಬ್ಲಮ್ನಲ್ಲಿ ಮಾಡಲಿಕ್ಕಿರಲ್ಲ. ಏನು ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಂತಂದರೆ, ಯಾವಾಗ ಈ ಅಕೌಂಟ್ ಮಾಡಬೇಕು ನೆನ್ಪಿಟ್ಕೊಳ್ಳಿ. ಓಪನಿಂಗ್ ಬ್ರಾಂಚ್ ಡಿಟಾರ್ಸ್ ಹಾಗೆ ಕ್ಲೋಸಿಂಗ್ ಬ್ರಾಂಚ್ ಡಿಟಾರ್ಸ್ ಎರಡನ್ನೂ ಕ್ವಶನಲ್ಲೇ ಕೊಟ್ಟಿದ್ರೆ, ಬ್ರಾಂಚ್ ಡಿಟಾರ್ಸ್ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡನ್ನೂ ಕ್ವಶನಲ್ಲೇ ಕೊಟ್ಟಿದ್ರೆ ನೀವು ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾವಾಗ ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡಬೇಕು? ಓನ್ಲಿ ಓಪನಿಂಗ್ ಡಿಟಾರ್ಸ್ ಮಾತ್ರ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಡಿಟಾರ್ಸ್ ಕೊಟ್ಟಿರಲ್ಲ. ಕ್ಲೋಸಿಂಗ್ ಡಿಟಾರ್ಸ್ ಕೊಟ್ಟಿಲ್ಲ ಅಂತಂದರೆ ನೀವೇ ಫೈಂಡ್ ಔಟ್ ಮಾಡಬೇಕು. ನೀವು ಫೈಂಡ್ ಔಟ್ ಮಾಡೋದು ಹೇಗೆ? ಈ ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡಿದರೆ ನಮಗೆ ಕ್ಲೋಸಿಂಗ್ ಬ್ರಾಂಚ್ ಡಿಟಾರ್ಸ್ ಅಮೌಂಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಬರುವಂಥ ಎಂಟ್ರಿಗಳು ಯಾವ್ದು ಅಂತಂದರೆ, ಈ ಫಸ್ಟ್ ಫಾರ್ಮೇಟಿಂದ ಬರೋವಂಥದ್ದು ಒಂದೇ ಎಂಟ್ರಿ ಯಾವುದು ಅಂತಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಫಸ್ಟ್ ಅಕೌಂಟಿಂದ ಬರೀಲಿಕ್ಕಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಒಂದು ಬರುತ್ತೆ, ಡೆಬಿಟ್ ಸೈಡಿಗೆ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಬೇಕು, ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್ ಬರೀಬೇಕು. ದೆನ್ ಫಸ್ಟ್ ಅಕೌಂಟಲ್ಲಿ ಕೆಲವೊಂದು ಎಂಟ್ರಿಗಳನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದೆ, ಅದೆಲ್ಲದನ್ನು ಸೆಕೆಂಡ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡದೇ ಇರೋವಂಥ ಎಂಟ್ರಿ ಯಾವುದು? ABCD. ABCD ಅಂತಂದರೆ A ಫಾರ್ ಅಲೋಯನ್ಸ್, B ಫಾರ್ ಬ್ಯಾಡ್ ಡೇಟ್ಸ್, C ಫಾರ್ ಕ್ಯಾಶ್ ಸೇಲ್ಸನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸನ್ನು ಕ್ರೆಡಿಟ್ ಸೇಲ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ABC. D ಅಂತಂದರೆ ಡಿಸ್ಕೌಂಟ್ ಅಲೌಡ್. ಫಸ್ಟು ಅಕೌಂಟ್ನಲ್ಲಿ ಕನ್ಸಿಡರ್ ಮಾಡದೇ ಇರೋವಂಥ ಎಂಟ್ರಿಯನ್ನು ನಾವು ಸೆಕೆಂಡ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬೇಕು. ಲಾಸ್ಟ್ಗೆ ಬ್ಯಾಲೆನ್ಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರೇ ಕ್ಲೋಸಿಂಗ್ ಡಿಟಾರ್ಸ್ ಆಗಿರುತ್ತೆ. ಸೊ ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಯಾವಾಗ ಮಾಡಬೇಕು ಅಂತಂದರೆ, ಕ್ಲೋಸಿಂಗ್ ಡಿಟಾರ್ಸನ್ನು ಕೊಡದೇ ಇದ್ದಾಗ ಮಾತ್ರ ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಮಾಡಬೇಕು. ತುಂಬಾ ಈಸಿ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಇಂಟ್ರೊಡಕ್ಷನ್ ಪಾರ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಯಾರು? ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೆಡ್ ಆಫೀಸ್. ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ? ಪರ್ಟಿಕ್ಯುಲರ್ ಬ್ರಾಂಚಿಂದ ಪ್ರಾಫಿಟ್ ಆಗ್ತಾ ಇದೆಯಾ, ಲಾಸ್ ಆಗ್ತಿದೆಯಾ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ಪ್ರಾಫಿಟ್ ಆದರೆ ಡೆಬಿಟ್ ಸೈಡಿಗೆ ಬರೀಬೇಕು, ಲಾಸ್ ಆದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಸೊ ಇದ್ರ ಪ್ರಾಬ್ಲಮನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.